ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತು ನಾನು ಎದ್ದಿದ್ದು ತುಂಬಾ ಲೇಟ್ ಆಗಿತ್ತು ಗೈಸ್. ಸರಿ ಅಂತ ಅಡುಗೆ ಮನೆ ಕಡೆ ನೋಡೋಣ ಅಂದರೆ ಅಡುಗೆ ಮನೆ ಅವಸ್ಥೆ ಹಿಂಗಾಗೋಗಿತ್ತು. ಲೇಟ್ ಅಂದರೆ 12 ಗಂಟೆಗೆ ಎದ್ಬಿಟ್ಟಿದೆ ಗೈಸ್. ಆಯ್ತು ಆಮೇಲೆ ಸರಿ ಅಂತ ಅಡುಗೆ ಮನೆಯೆಲ್ಲ ಪಟ ಅಂತ ಕ್ಲೀನ್ ಮಾಡ್ಬಿಟ್ಟು ಅಮ್ಮ ಚಪಾತಿ ಮತ್ತು ಕೈಮಾ ಗೊಜ್ಜು ಮಾಡಿದ್ರು. ತಿನ್ಬಿಟ್ಟು ಚೆನ್ನಾಗೈತೆ ಅಂತ ಕುತ್ಕೊಂಡಿದ್ದೆ ಗೈಸ್. ಸರಿ ನಮ್ಮಮ್ಮ ಅತ್ತೆ ಮನೆ ಕಡೆ ಹೋಗೋಣ ಅಂತ ಅಂದಿದ್ರು. ನೋಡಿದ್ರೆ ಮಳೆ ರಾಯ ಜೋರಾಗಿ ಮಳೆ ಹುಯ್ತವನೆ. ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಸರಿ ಮಳೆ ಸ್ಟಾಪ್ ಆಗಿತ್ತು ಅಂತ ನಾನು ನಮ್ಮಮ್ಮ ಗಾಡಿ ತೊಗೊಂಡು ಹೊಂಟ್ವಿ. ಹೋಗ್ತಾ ದಾರಿಲಿ ನಮ್ಗೆ ಈ ಥರ ಕಾಣಿಸ್ಕೊಂತು. ಯಾಕಂದರೆ ನನ್ನ ಹತ್ರ ಕ್ರೀಮ್ ಖಾಲಿಯಾಗಿತ್ತು. ನಮ್ಮಮ್ಮ ಇದು ಮೆಡಿಕಲಲ್ಲೇ ತೊಗೊಳ್ಳೆ ಒಂದೇ ಒಂದು ಕ್ರೀಮ್ಗೆ ಅಂತ ಅಂದರು. ಆದರೂ ಒಂದೇ ಒಂದು ಬಿಲ್ ಅಂತ ಹಾಕ್ಸ್ಕೊಂಡು ಬಂದೆ ಗಾಯ್ಸ್. ಸರಿ ಅಂತ ನಮ್ಮ ಅತ್ತೆ ಮನೆಗಡೆ ಹೊಂಟ್ವಿ ಗೈಸ್. ಹೋಗಿದ್ವಿ ಸುಮ್ಮನೆ ಇರಲಂತೆ ನಮ್ಮ ಅತ್ತೆ ಕೈಲೂ ಹಾಯತ್ತೆ ಮಾಡುತ್ತೆ ಅಂತ ಮಾಡಿಸ್ತೆ. ನೋಡಿ ಗೈಸ್, ನೀವೇ ಕೇಳಿ. ಒಂದು ಆಯ್ ಅಂತ ಮಾಡಿಬಿಟ್ರಿ. ಹಾಯ್ ರಕ್ಷು. ಟೈಲರ್ ಶಾಪಿಗೆ ಹೊಂಟೆ. ಯಾಕಂದರೆ ನಾಳೆ ನಮ್ಮ ಮಗಳು ಬರ್ಡೇ ಆಗಿರೋದ್ರಿಂದ ನಾನು ಒಂಚೂರು ಇದು ಆಲ್ಟ್ರೇಷನ್ ಮಾಡಿಸ್ಬೇಕಾಯ್ತು. ಇದೇನು ಕರೆಕ್ಟಾಗೇ ಇತ್ತು, ನಾನು ದಪ್ಪ ಆಗೋಗಿದ್ದೆ ಅವಾಗ. ಇವಾಗ ಸಣ್ಣ ಆಗಿದ್ದೇನು ಗೈಸ್, ಅದಕ್ಕೆ ಅರ್ಥ ಆಯ್ತು ಅನ್ಸುತ್ತೆ. ರಾಗಿ ಮಿಷಿನ್ ಕಡೆ ಹೊಂಟ್ವಿ ಗೈಸ್. ಆದರೆ ನೋಡಿದ್ರೆ 4-5 ಜನ ಗಿರಾಕಿಗಳಿದ್ರು. ಇವಾಗ ನಾನು ಮನೆಗೆ ಒಬ್ಳೇ ನಡ್ಕೊಂಡು ಹೋಗ್ಬೇಕು ಅನ್ಕೊಂತಿದ್ದೆ. ಆಮೇಲೆ ನಮ್ಮಮ್ಮ ಗಾಡಿನೇ ತೊಗೊಂಡೋಗಿ ಅಂತ ಅಂದರು. ಸರಿ ಮನೆಗೆ ಬಂದ್ಮೇಲೆ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅನ್ಕೊಂಡ್ರೆ ನೋಡಿದ್ರೆ ಫೇಸ್ ಪ್ಯಾಕೆ ಕೆಟ್ಟೋಗಿತ್ತು. ಸರಿ ಅಂತ ಹೊಸ ಪ್ಯಾಕೆ ರೆಡಿ ಮಾಡ್ಕೊತಿದ್ದೆ. 1 ಸ್ಪೂನು ಮೈಸೂರು ಬೇಳೆ, 1 ಸ್ಪೂನು ಕಡಲೆ ಹಿಟ್ಟು, 1 ಸ್ಪೂನು ಅಕ್ಕಿ ಹಿಟ್ಟು ಹಾಕಿ ಒಂದಂಗೆ ಒಂಚೂರು ಮೊಸರು ಹಾಕೊಂಡು ಅರ್ಶಿನ ಹಾಕೊಂಡು ರೆಡಿ ಮಾಡ್ಕೊಂಡೆ ಗೈಸ್. ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ನಾಳೆ ನನ್ನ ಮಗಳು ಬರ್ಡೇಗೆ ಪ್ರಿಪ್ರೇಷನ್ ಗೈಸ್ ಇದೆಲ್ಲ. ಇವತ್ತಿನ ಲಾಗ್ ಇಷ್ಟೇ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಲವ್ ಯು ಗೈಸ್.